50,000ಕ್ಕೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್, 1 ಕಿಲೋಮೀಟರ್ಗೆ ಕೇವಲ ₹1 ಮಾತ್ರ ರನ್ನಿಂಗ್ ಕಾಸ್ಟ್. ಇದು ಮಾರ್ಕೆಟಿಂಗ್ ಟ್ರಿಕ್ ಅಲ್ಲ, ಭಾರತದಲ್ಲಿ ಇತ್ತೀಚೆಗೆ ವೇಗವಾಗಿ ಜನಪ್ರಿಯವಾಗ್ತಾ ಇರುವಂತಹ ಒಂದು ಹೊಸ ಮಾಡೆಲ್. ಎಸ್, ಆ ಮಾಡೆಲ್ ಹೆಸರೇ ಬಾಸ್, BAAS ಅಂದ್ರೆ ಬ್ಯಾಟರಿ ಆಸ್ ಎ ಸರ್ವಿಸ್ ಮಾಡೆಲ್. ಎಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಈ ಬಾಸ್ ಮಾಡೆಲ್ ಅಂತ ಹೇಳಿದ್ರೆ ಏನು, ಇದರಲ್ಲಿ ಎಂತಹ ಲಾಭಗಳಿವೆ ಮತ್ತು ಈ ಮಾಡೆಲ್ ಅನ್ನು ಆಧರಿಸಿ ಹೀರೋ ಮೋಟೋಕಾರ್ಪ್ ಒಂದು ಸೂಪರ್ ಆದ EVಯನ್ನ ಲಾಂಚ್ ಮಾಡಿದ್ದಾರೆ. ಹಾಗಿದ್ರೆ ಅದು ಯಾವ ಮಾಡೆಲ್ಲು, ಅದರ ಫೀಚರ್ಸ್ ಏನು ಮತ್ತು ಬೆಲೆ ಎಷ್ಟು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಒಂದು ವೇಳೆ ನೀವು ಒಂದೊಳ್ಳೆಯ EV ಸ್ಕೂಟರ್ ಅನ್ನ ಖರೀದಿಸುವ ಪ್ಲಾನ್ ನಲ್ಲಿ ಏನಾದರೂ ಇದ್ರೆ ಈ ಮಾಡೆಲ್ ಬಗ್ಗೆ ತಿಳ್ಕೊಂಡು ಆಮೇಲೆ ಡಿಸೈಡ್ ಮಾಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಮಾತನಾಡುವಾಗ ಅನೇಕರಿಗೆ ಸಾಮಾನ್ಯವಾಗಿ ಒಂದು ಡೌಟ್ ಇರುತ್ತೆ. ಏನು ಹೇಳಿ, ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳಿದ್ರೆ ಅದರ ರೇಟು, ಅದರ ಬೆಲೆ ತುಂಬಾನೇ ಜಾಸ್ತಿ. ಈ ಹೆಚ್ಚಿನ ಬೆಲೆಗೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಬ್ಯಾಟ್ರಿ ಕಾಸ್ಟ್, ಬ್ಯಾಟ್ರಿ ವೆಚ್ಚ. ಸಾಮಾನ್ಯವಾಗಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಒಟ್ಟು ಬೆಲೆಯಲ್ಲಿ 35ರಿಂದ 40% ವೆಚ್ಚ ಇದೆಯಲ್ಲ, ಅದು ಬ್ಯಾಟ್ರಿ ಕಾಸ್ಟ್ ಆಗಿರುತ್ತೆ. ಸೊ ಅದಕ್ಕಾಗಿನೇ ಅನೇಕರು ಎಲೆಕ್ಟ್ರಿಕ್ ವಾಹನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಬೆಲೆ ಜಾಸ್ತಿ ಅಂತೇಳಿ ಹಿಂದೆ ಸರಿತಾರೆ. ಆದರೆ ಈಗ ಆ ಸಮಸ್ಯೆಗೆ ಒಂದು ಪರಿಹಾರ ಬಂದಿದೆ. ಆ ಪರಿಹಾರ ಏನು ಗೊತ್ತಾ? ಅದೇನೆ ಬಾಸ್ ಮಾಡೆಲ್, ಅಂದ್ರೆ ಬ್ಯಾಟರಿ ಆಸ್ ಎ ಸರ್ವಿಸ್ ಮಾಡೆಲ್. ಹಾಗಿದ್ರೆ ಈ ಬಾಸ್ BAAS ಮಾಡೆಲ್ ಅಂತ ಹೇಳಿದ್ರೆ ಏನು? ನೀವು ಸ್ಕೂಟರ್ ಖರೀದಿಸುವಾಗ ಬ್ಯಾಟ್ರಿಯನ್ನ ಪೂರ್ತಿಯಾಗಿ ಖರೀದಿಸುವಂತ ಅಗತ್ಯ ಇಲ್ಲ. ನೀವು ಖರೀದಿಸೋದು ಕೇವಲ ವಾಹನದ ಬಾಡಿಯನ್ನ ಮಾತ್ರ. ಬ್ಯಾಟ್ರಿಯನ್ನ ಕಂಪನಿ ಒಂದು ಸೇವೆಯಂತೆ, ಸರ್ವಿಸ್ ಆಗಿ ನೀಡುತ್ತೆ. ಹಾಗಾಗಿ ನೀವೆಷ್ಟು ಕಿಲೋಮೀಟರ್ ಗಾಡಿಯನ್ನ ಓಡಿಸ್ತಿರೋ ಅದಕ್ಕೆ ಮಾತ್ರ ಹಣವನ್ನ ಪೇ ಮಾಡ್ತೀರಿ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಮೊಬೈಲ್ ಡೇಟಾ ರೀಚಾರ್ಜ್ ಇದ್ದಂತೆ. ನೀವು ಎಷ್ಟು ಬಳಸ್ತಿರೋ ಅಷ್ಟಕ್ಕೆ ಮಾತ್ರ ಹಣವನ್ನ ಪೇ ಮಾಡ್ತೀರಿ. ಹಾಗೇನೆ ಇಲ್ಲಿ ನೀವು ಎಷ್ಟು ಕಿಲೋಮೀಟರ್ ಗಾಡಿ ಓಡಿಸ್ತಿರೋ ಅಷ್ಟಕ್ಕೆ ಮಾತ್ರ ಹಣ ಕೊಡ್ತೀರಿ. ಈ ಹೊಸ ಮಾಡೆಲ್ನಿಂದಾಗಿ EV ಸ್ಕೂಟರ್ನ ಆರಂಭಿಕ ಬೆಲೆ ತುಂಬಾ ಕಡಿಮೆಯಾಗುತ್ತೆ. ನೋಡಿ, ಈ ಮಾಡೆಲ್ ಅನ್ನ ಬೇಸಾಗಿ ಇಟ್ಕೊಂಡು ಹೀರೋ ಮೋಟೋಕಾರ್ಪ್ ತಮ್ಮ ವಿಡಾ ಬ್ರ್ಯಾಂಡ್ ಅಡಿಯಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದೇನೆ ವಿಡಾ VX2. ಬನ್ನಿ ಹಾಗಿದ್ರೆ ಈ ವಿಡಾ VX2 ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ವಿಡಾ VX2 ರನ್ನಿಂಗ್ ಕಾಸ್ಟ್ ಅನ್ನ ನೋಡೋಣ. ಇದೆಷ್ಟು ಗೊತ್ತಾ? ಇದರ ಚಾಲನಾ ವೆಚ್ಚ 1 ಕಿಲೋಮೀಟರ್ಗೆ ಕೇವಲ 96 ಪೈಸೆ ಮಾತ್ರ. ಹಾಗಾಗಿ ನೀವು ದಿನಕ್ಕೆ 20 ಅಥವಾ 30 ಕಿಲೋಮೀಟರ್ ಓಡಿಸಿದ್ರು ಕೂಡ ದಿನದ ಖರ್ಚಿದೆಯಲ್ಲ ಅದು ತುಂಬಾ ಕಡಿಮೆ ಇರುತ್ತೆ. ನೋಡಿ, ಇದು ಈಗಲೇ ಭಾರತದ ಎಲೆಕ್ಟ್ರಿಕ್ 2 ವೀಲರ್ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ. ಪೆಟ್ರೋಲ್ಗೆ ಆಲ್ಟರ್ನೇಟಿವ್ ಆಗಿ EV 2 ವೀಲರ್ಗಳು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಾಣ್ತಾ ಇರೋದು ನಿಮಗೆ ಗೊತ್ತಿರುತ್ತೆ. ಆದರೆ ಅದರ ನಡುವೆ ಈ ಮಾಡೆಲ್ ಇದೆಯಲ್ಲ, ಇದು ಈಗ ಕಾಸ್ಟ್ ವೈಸ್ ಕೂಡ ದೊಡ್ಡ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಈ ಮಾರ್ಕೆಟ್ನಲ್ಲಿ ನಿಮಗೂ ಕೂಡ ಗೊತ್ತು, ಒಂದು ಪೆಟ್ರೋಲ್ ಸ್ಕೂಟರ್ ಅನ್ನ ಖರೀದಿಸಬೇಕು ಅಂತ ಹೇಳಿದ್ರೆ ಸುಮಾರು 90,000ದಿಂದ 1 ಲಕ್ಷದವರೆಗೆ ಆಗುತ್ತೆ. ಆಮೇಲೆ ಪೆಟ್ರೋಲ್ಗೂ ಕೂಡ ರೇಟ್ ಜಾಸ್ತಿ. ಆದರೆ ಈಗ ಅದೇ ರೇಂಜ್ನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ 50,000 ರೂಪಾಯಿ ಹತ್ರ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ಲಸ್ ಪಾಯಿಂಟ್ ಅಲ್ವಾ? ಸೊ ಅದು ಖಂಡಿತವಾಗಿಯೂ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆನೇ ಅಲ್ವಾ? ಯಾರು ತಾನೇ ಜಾಸ್ತಿ ಹಣ ಕೊಡೋದಕ್ಕೆ ಇಷ್ಟಪಡ್ತಾರೆ? ಸೊ ಅದಕ್ಕಾಗಿಯೇ ಈಗ ಭಾರತದ ಅನೇಕ EV ಕಂಪನಿಗಳು ಕೂಡ ಈ ಬಾಸ್ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆರಂಭಿಸಿವೆ. ಸೊ ಇನ್ನು ವಿಡಾ VX2 ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ವಿಡಾ VX2 2 ವೇರಿಯಂಟ್ಗಳಲ್ಲಿ ಬರ್ತವೆ. ಒಂದು VX2 ಗೋ, ಇನ್ನೊಂದು VX2 ಪ್ಲಸ್ ಅಂತೇಳಿ. ಸೊ ಈ 2 ಮಾಡೆಲ್ಗಳ ನಡುವಿನ ವ್ಯತ್ಯಾಸ ಅಂದ್ರೆ ಬ್ಯಾಟ್ರಿ ಸಾಮರ್ಥ್ಯ, ರೇಂಜ್ ಮತ್ತೆ ಬೆಲೆ ಮತ್ತು ಕೆಲವು ಫೀಚರ್ಸ್ಗಳು. ಸೊ ಹಾಗಿದ್ರೆ ಮೊದಲನೇದಾಗಿ ಬ್ಯಾಟ್ರಿ ಮತ್ತು ರೇಂಜ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಸೊ ಮೊದಲು VX2 ಗೋ ವೇರಿಯಂಟ್ ಬಗ್ಗೆ ನೋಡೋಣ. ಇದರಲ್ಲಿ 2.2 ಕಿಲೋವಾಟ್ ಲಿಥಿಯಂ ಅಯಾನ್ ರಿಮೂವೇಬಲ್ ಬ್ಯಾಟ್ರಿ ಇರುತ್ತೆ. ನೋಡಿ, ಒಂದು ಫುಲ್ ಚಾರ್ಜ್ ಮಾಡಿದ್ರೆ ಸರಿಸುಮಾರು 90ರಿಂದ 92 ಕಿಲೋಮೀಟರ್ ವರೆಗೆ ಇದು ರೇಂಜ್ ನೀಡುತ್ತೆ. ಸೊ ಡೈಲಿ ಆಫೀಸ್ಗೆ ಹೋಗೋದಕ್ಕೆ ಅಥವಾ ಮಾರ್ಕೆಟಿಗೆ ಹೋಗೋದಕ್ಕೆ ಅಥವಾ ಇನ್ನೇನೋ ಶಾರ್ಟ್ ಸಿಟಿ ರೈಡ್ಗಳಿಗೆ ಇದು ತುಂಬಾ ಆರಾಮದಾಯಕ ರೇಂಜ್ ಅಂತ ಹೇಳ್ಬೋದು. ಸೊ ಅದೇನೆ VX2 ಪ್ಲಸ್ ವೇರಿಯಂಟ್ ಬಗ್ಗೆ ನಾವು ನೋಡೋದಿದ್ರೆ ಇದರಲ್ಲಿ ಒಂದು ಸ್ವಲ್ಪ ದೊಡ್ಡ ಬ್ಯಾಟ್ರಿ ಪ್ಯಾಕ್ ಇರುತ್ತೆ ಅಂತ ಹೇಳ್ಬೋದು. VX2 ಗೋಗೆ ಕಂಪೇರ್ ಮಾಡಿದ್ರೆ ಇದರ ಬ್ಯಾಟ್ರಿ ಒಂದು ಸ್ವಲ್ಪ ದೊಡ್ಡದು ಅಂತ ಹೇಳ್ಬೋದು. ಅಂದ್ರೆ ಇದು 3.4 ಕಿಲೋವಾಟ್ ಬ್ಯಾಟ್ರಿಯನ್ನ ಹೊಂದಿದೆ. ಅದರಿಂದಾಗಿ ಸಿಂಗಲ್ ಚಾರ್ಜ್ ನಲ್ಲಿ 140ರಿಂದ 142 ಕಿಲೋಮೀಟರ್ ವರೆಗೂ ಕೂಡ ಪ್ರಯಾಣಿಸಬಹುದು. ಹಾಗಾಗಿ ಅಂದ್ರೆ ಸಿಟಿ ರೈಡ್ ಮಾಡೋರಿಗೆ ಒಂದು ಫುಲ್ ಚಾರ್ಜ್ ಮಾಡಿದ್ರೆ 2ರಿಂದ 3 ದಿನ ಸಾಕಾಗುತ್ತೆ. ಸೊ ಅದಕ್ಕಾಗಿಯೇ ಪ್ರತಿದಿನ ಕೆಲಸಕ್ಕೆ ಹೋಗುವವರು ಈ ವೇರಿಯಂಟ್ ಅನ್ನ ಹೆಚ್ಚು ಇಷ್ಟಪಡ್ತಾರೆ.
ಸೊ ಇನ್ನು ನೆಕ್ಸ್ಟ್ ಸುರಕ್ಷತೆ ಅಥವಾ ಸೇಫ್ಟಿ. ನೋಡಿ, ಸುರಕ್ಷತೆಯ ದೃಷ್ಟಿಯಿಂದ ಮುಂಭಾಗದಲ್ಲಿ ಟೆಲಿಸ್ಕೋಪಿಕ್ ಫೋರ್ಕ್ ಸಸ್ಪೆನ್ಷನ್ ಮತ್ತು ಹಿಂಭಾಗದಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಅನ್ನ ನೀಡಲಾಗಿದೆ. ಹಾಗಾಗಿ ರಸ್ತೆಯಲ್ಲಿ ಎಷ್ಟೇ ಗುಂಡಿಗಳಿದ್ರೂ ಕೂಡ ಆರಾಮದಾಯಕವಾಗಿ ಪ್ರಯಾಣವನ್ನ ಮಾಡಬಹುದು. ಇನ್ನು ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ ಫ್ರಂಟ್ ಡಿಸ್ಕ್ ಬ್ರೇಕ್ ಮತ್ತು ರೇರ್ ಡ್ರಮ್ ಬ್ರೇಕ್ ಇದೆ. ಅದರ ಜೊತೆಗೆ CBS ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಸೊ ಸುರಕ್ಷತೆಯ ದೃಷ್ಟಿಯಿಂದ ಉತ್ತಮ ಫೀಚರ್ಸ್ ಗಳನ್ನ ಇದು ಹೊಂದಿದೆ ಅಂತಾನೆ ಹೇಳ್ಬೋದು. ಭಾರತದ ರಸ್ತೆಗಳಿಗೆ ಹೇಳಿ ಮಾಡಿಸಿದಂತೆ ಇದೆ ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ನೋಡಿ, ಸ್ಕೂಟರ್ ನಲ್ಲಿ ಸುರಕ್ಷತೆ ಹೇಗಿದೆ, ಸೇಫ್ಟಿ ಎಷ್ಟರ ಮಟ್ಟಿಗಿದೆ ಅಂತ ನೋಡಿದ್ವಿ. ಅಫ್ಕೋರ್ಸ್ ವಾಹನ ಪರ್ಚೇಸ್ ಮಾಡುವಾಗ ಸೇಫ್ಟಿ ಫೀಚರ್ಸ್ ಅನ್ನ ನೋಡ್ಲೇಬೇಕು. ಆದ್ರೆ ಅದು ವಾಹನಕ್ಕೆ ಮಾತ್ರ ಸಾಕಾಗತ್ತಾ? ಇಲ್ಲ, ನಮ್ಮ ಕುಟುಂಬದ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ. ನೋಡಿ, ನಮ್ಮ ಹಾಗೂ ನಮ್ಮ ಕುಟುಂಬದ ಸೇಫ್ಟಿ ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬ ಜವಾಬ್ದಾರಿಯುತ ವ್ಯಕ್ತಿಯೂ ಕೂಡ ಹೊಂದಿರಲೇಬೇಕಾದಂತ 2 ಪ್ರಮುಖವಾದ ವಿಚಾರಗಳಿದಾವೆ. ಅದ್ಯಾವುದು ಅಂತ ಹೇಳಿದ್ರೆ, ಕುಟುಂಬದ ಆರ್ಥಿಕ ಭದ್ರತೆಗೋಸ್ಕರ ಟರ್ಮ್ ಇನ್ಶೂರೆನ್ಸ್, ಹಾಗೆಯೇ ಎರಡನೇದು ಆಸ್ಪತ್ರೆಯ ದುಬಾರಿ ವೆಚ್ಚಗಳಿಂದ ಉಳಿತಾಯವನ್ನ ಹೂಡಿಕೆಯನ್ನ ರಕ್ಷಿಸೋದಕ್ಕೆ ಹೆಲ್ತ್ ಇನ್ಶೂರೆನ್ಸ್. ಇವೆರಡೂ ಕೂಡ ಇರಲೇಬೇಕು. ನೋಡಿ, ಸರ್ಕಾರ ಈಗ ಇವುಗಳ ಮೇಲಿನ 18% GST ಅನ್ನ ತೆಗೆದು ಹಾಕಿರೋದ್ರಿಂದ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಇದು ರೈಟ್ ಟೈಮ್, ಸರಿಯಾದ ಸಮಯ ಅಂತಾನೆ ಹೇಳ್ಬೋದು. ಟರ್ಮ್ ಇನ್ಶೂರೆನ್ಸ್ ನೋಡೋದಿದ್ರೆ ಇದರ ಪ್ರೀಮಿಯಂ ತಿಂಗಳಿಗೆ ಕೇವಲ 900,000 ರೂಪಾಯಿಂದ ಶುರುವಾಗುತ್ತೆ ಹಾಗೂ ನಿಮ್ಮ ಕುಟುಂಬಕ್ಕೆ 2 ರಿಂದ 3 ಕೋಟಿಯವರೆಗೆ ಕವರೇಜ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಅಕಸ್ಮಾತ್ ಆಗಿ ನಿಮಗೇನಾದ್ರೂ ಆದ್ರೆ ನಿಮ್ಮ ಕುಟುಂಬ ಹಣಕ್ಕೋಸ್ಕರ ಯಾರ ಮೇಲೂ ಕೂಡ ಅವಲಂಬಿತರಾಗಬೇಕಾಗಿಲ್ಲ. ನೀವು ಇಲ್ಲದೆ ಇದ್ರೂ ಕೂಡ ನಿಮ್ಮ ಕುಟುಂಬದ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ಇನ್ನು ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಯಾವಾಗ ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ಬರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಳ್ಳೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಒಂದ್ಸಲ ಹಾಸ್ಪಿಟಲ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿಗಳ ಬಿಲ್ ಬರುತ್ತೆ. ನೀವು ಮಾಡಿದಂಥ ಉಳಿತಾಯ, ಹೂಡಿಕೆ ಹಣ ಎಲ್ಲವೂ ಕೂಡ ಆಸ್ಪತ್ರೆಯ ಪಾಲಾಗಬಹುದು. ಅದಾಗಬಾರ್ದು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಲೇಬೇಕು. ಹೆಲ್ತ್ ಇನ್ಶೂರೆನ್ಸ್ ಕೂಡ ಅಷ್ಟೇ, ತಿಂಗಳಿಗೆ 700 ರಿಂದ 900 ರೂಪಾಯಿ ಪ್ರೀಮಿಯಂ ಅಲ್ಲಿ ಶುರುವಾಗುತ್ತೆ. ನಿಮ್ಮ ಕುಟುಂಬಕ್ಕೆ 10 ರಿಂದ 20 ಲಕ್ಷದವರೆಗೆ ಕವರೇಜ್ ಅನ್ನ ಪಡಿಬಹುದು. ಇದು ಅನೇಕ ಗಂಭೀರ ಕಾಯಿಲೆಗಳನ್ನ ಒಳಗೊಳ್ಳುತ್ತೆ ಮತ್ತು ನಿಮ್ಮ ಉಳಿತಾಯ ಕೂಡ ಸುರಕ್ಷಿತವಾಗಿರುತ್ತೆ. ಆದ್ರೆ ಇಲ್ಲಿಯೇ ಹೆಚ್ಚಿನ ಜನ ಗೊಂದಲಕ್ಕೊಳಗಾಗ್ತಾರೆ. ಆನ್ಲೈನ್ ಅಲ್ಲಿ ಹುಡುಕಿದ್ರೆ 25ಕ್ಕೂ ಹೆಚ್ಚು ಕಂಪನಿಗಳು ಮತ್ತೆ ನೂರಾರು ಪ್ಲಾನ್ಗಳು ಕಾಣಿಸ್ತವೆ. ಹಾಗಾದ್ರೆ ನಮಗೆ ಸರಿಯಾದ, ನಮಗೆ ಸೂಕ್ತವಾದ ಪ್ಲಾನ್ ಅನ್ನ ಆಯ್ಕೆ ಮಾಡೋದು ಹೇಗೆ, ಅದನ್ನ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ, ಯಾವುದಕ್ಕೆ ಕವರೇಜ್ ಇದೆ ಮತ್ತೆ ಯಾವುದಕ್ಕೆ ಕವರೇಜ್ ಇಲ್ಲ ಅಂತ ಹೇಳೋದನ್ನ ಪರಿಶೀಲನೆ ಮಾಡೋದು ಹೇಗೆ ಅಂತ ಹೇಳುವಂತ ಗೊಂದಲಗಳು ಬಹಳಷ್ಟು ಜನರಿಗಿದೆ. ಸೊ ಅದಕ್ಕಾಗಿಯೇ ಪ್ರಾಮಾಣಿಕ ಮತ್ತು ಸ್ಪ್ಯಾಮ್ ಮುಕ್ತ ಇನ್ಶೂರೆನ್ಸ್ ಸಲಹೆಗಾಗಿ ನಾನು ವೈಯಕ್ತಿಕವಾಗಿ ಡಿಟ್ಟೋ ಇನ್ಶೂರೆನ್ಸ್ ಅನ್ನ ಶಿಫಾರಸು ಮಾಡ್ತೀನಿ. ನೋಡಿ, ಡಿಟ್ಟೋ ಝೆರೋದಾ ಬೆಂಬಲಿತ ಕಂಪನಿಯಾಗಿದ್ದು ನಿಮ್ಮ ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸಲಹೆ, ಗೈಡೆನ್ಸು, ಕಾಲ್ಗಳು ಮತ್ತೆ ಕ್ಲೈಮ್ ಸಪೋರ್ಟ್ ಇದೆಯಲ್ಲ, ಇವೆಲ್ಲವೂ ಕೂಡ 100% ಫ್ರೀ, ಉಚಿತ. ಅಲ್ಲದೆ ನಿಮ್ಮ ಕ್ಲೈಮ್ ಏನಾದರೂ ರಿಜೆಕ್ಟ್ ಆದ್ರೆ ಡಿಟ್ಟೋ ನಿಮ್ಮ ಪರವಾಗಿ ಎಲ್ಲಾ ದಾಖಲೆಗಳೊಂದಿಗೆ ಫೈಟ್ ಮಾಡುತ್ತೆ ಮತ್ತು 24x7 ನಿಮಗೆ ಹೆಲ್ಪ್ ಮಾಡ್ತಾರೆ. ಇತರ ಏಜೆಂಟ್ಗಳಂತೆ ಅವರು ನಿಮಗೆ ಪದೇ ಪದೇ ಕಾಲ್ ಮಾಡಿ ಕಿರಿಕಿರಿ ಮಾಡೋದಿಲ್ಲ. ಅಂದ್ರೆ ಸ್ಪ್ಯಾಮ್ ಕಾಲ್ಸ್ ನಿಮಗೆ ಇವರ ಕಡೆಯಿಂದ ಬರೋದೇ ಇಲ್ಲ. ಅಷ್ಟೇ ಅಲ್ಲ, ನೀವು ನಿಮ್ಮ ಭಾಷೆಯಲ್ಲಿ ಅಂದ್ರೆ ಕನ್ನಡದಲ್ಲೇ ಇನ್ಶೂರೆನ್ಸ್ ಸಲಹೆಯನ್ನ ಫ್ರೀಯಾಗಿ ಇಲ್ಲಿ ಪಡೆಯೋದಿಕ್ಕೆ ಅವಕಾಶ ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪಾಲಿಸಿಯನ್ನ ಖರೀದಿಸಬಹುದು. ಆದ್ದರಿಂದ ಟೆನ್ಷನ್ ಇಲ್ಲದೆ ಉಚಿತ ಕನ್ಸಲ್ಟೇಷನ್ ಕಾಲ್ ಅನ್ನ, ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಈಗಲೇ ಬುಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಫ್ರೀ ಕಾಲ್ ಅನ್ನ ಬುಕ್ ಮಾಡಬಹುದು. ನೋಡಿ, ನನಗೆ ಸರಿಯಾದ ಪ್ಲಾನ್ ಅನ್ನ ಆಯ್ಕೆ ಮಾಡೋದಕ್ಕೆ ನಾನು ವೈಯಕ್ತಿಕವಾಗಿ ಡಿಟ್ಟೋವನ್ನ ಯೂಸ್ ಮಾಡಿದ್ದೀನಿ. ನಿಮಗೂ ಅಂತಹದೇ ಸ್ಪಷ್ಟತೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಇನ್ನು ವಿಡಾ VX2 ನ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಿದ್ರೆ, ನೋಡಿ, ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಸ್ಕೂಟರ್ ಇದೆಯಲ್ಲ, ಇದನ್ನ ಮುಖ್ಯವಾಗಿ ಸಿಟಿ ಟ್ರಾಫಿಕ್ಗೆ ಹೊಂದಿಕೆಯಾಗುವಂತೆ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. VX2 ಗೋ ಮಾಡೆಲ್ ಇದೆಯಲ್ಲ, ಇದು ಗಂಟೆಗೆ 70 km/h ಟಾಪ್ ಸ್ಪೀಡ್ ನಲ್ಲಿ ಇರುತ್ತೆ. ಅದೇ ತರ VX2 ಪ್ಲಸ್ ಇದೆಯಲ್ಲ, ಈ ಮಾಡೆಲ್ ಗಂಟೆಗೆ 80 ರಿಂದ 85 km/h ವರೆಗೆ ಸ್ಪೀಡ್ ಇರುತ್ತೆ. ಸಿಟಿ ರೈಡಿಂಗ್ ಗೆ ಇದು ಸಾಕಾಗುವಷ್ಟು ವೇಗವಾಗಿದೆ ಅಂತ ಹೇಳ್ಬೋದು. ಇನ್ನು ವೇಗವರ್ಧನೆ ಅಥವಾ ಆಕ್ಸಲರೇಷನ್ ಕೂಡ ತುಂಬಾನೇ ಉತ್ತಮವಾಗಿದೆ. ವಿಶೇಷವಾಗಿ VX2 ಪ್ಲಸ್ ಮಾಡೆಲ್ ಕೇವಲ 3 ಸೆಕೆಂಡ್ ನಲ್ಲಿ 0 ದಿಂದ 40 ಕಿಲೋಮೀಟರ್ ವೇಗವನ್ನ ತಲುಪುತ್ತೆ ಅಂತ ಹೇಳ್ಬೋದು. ಟ್ರಾಫಿಕ್ ನಲ್ಲಿ ಇದ್ದಾಗ ಸಿಗ್ನಲ್ ಗ್ರೀನ್ ಆದ ತಕ್ಷಣ ಫಾಸ್ಟ್ ಆಗಿ ಮುಂದೆ ಹೋಗೋದಕ್ಕೆ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇನ್ನು ತುಂಬಾ ಇಂಪಾರ್ಟೆಂಟ್ ಚಾರ್ಜಿಂಗ್. ನೋಡಿ, ಈಗ ಎಲ್ಲರೂ ಕೂಡ ಕೇಳುವಂತ ನೆಕ್ಸ್ಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಚಾರ್ಜಿಂಗ್ ಹೇಗೆ ಅಂತ. ಯಾಕಂದ್ರೆ ಈ ಎಲೆಕ್ಟ್ರಿಕ್ ವಾಹನಗಳ ದೊಡ್ಡ ಸಮಸ್ಯೆನೆ ಚಾರ್ಜಿಂಗ್ ನದ್ದು. ಆದ್ರೆ ಈ ಸ್ಕೂಟರ್ ನ ದೊಡ್ಡ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಇದರ ರಿಮೂವೇಬಲ್ ಬ್ಯಾಟ್ರಿ, ತೆಗೆಯಬಹುದಾದಂಥ ಬ್ಯಾಟ್ರಿನೇ
ಈ ಸ್ಕೂಟರ್ನ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನೋಡಿ, ಆ ಬ್ಯಾಟರಿಯನ್ನ ಸ್ಕೂಟರ್ನಿಂದ ಹೊರತೆಗೆದು ನೀವು ಮನೆಯೊಳಗೆ ತೆಗೆದುಕೊಂಡು ಹೋಗಿ ಚಾರ್ಜ್ ಮಾಡಬಹುದು. ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಇರೋರಿಗೆ ಪಾರ್ಕಿಂಗ್ ಏರಿಯಾದಲ್ಲಿ ಪ್ಲಗ್ ಪಾಯಿಂಟ್ನ ಸಮಸ್ಯೆ ಇರುತ್ತೆ. ಪ್ಲಗ್ ಪಾಯಿಂಟ್ ಇರೋದಿಲ್ಲ, ಆದರೂ ಕೂಡ ತೊಂದರೆ ಇಲ್ಲ. ನೀವು ಬ್ಯಾಟರಿಯನ್ನು ತೆಗೆದುಕೊಂಡು ನಿಮ್ಮ ಫ್ಲ್ಯಾಟ್ನ ಒಳಗಡೆ ಹೋಗಿ ನೀವು ಚಾರ್ಜನ್ನು ಮಾಡ್ಕೊಳ್ಬೋದು. ಫಾಸ್ಟ್ ಚಾರ್ಜಿಂಗ್ ಏನಾದರೂ ನೀವು ಯೂಸ್ ಮಾಡಿದರೆ 80% ಚಾರ್ಜ್ ಆಗೋದಕ್ಕೆ ಸುಮಾರು 60ರಿಂದ 65 ನಿಮಿಷ ಬೇಕಾಗುತ್ತೆ. ಇನ್ನು ನಾರ್ಮಲ್ ಚಾರ್ಜರ್ನಲ್ಲಿ VX2 ಗೋಗೆ ಸುಮಾರು 4 ಗಂಟೆ ಮತ್ತು VX2 ಪ್ಲಸ್ಗೆ ಸುಮಾರು 5 ಗಂಟೆ ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಚಾರ್ಜ್ ಆಗೋದಕ್ಕೆ. ಅಂದರೆ ರಾತ್ರಿ ನೀವೇನಾದರೂ ಚಾರ್ಜ್ಗೆ ಹಾಕಿದರೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ನಿಮ್ಮ ಸ್ಕೂಟರ್ ಚಾರ್ಜ್ ಆಗಿ ರೆಡಿ ಆಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ಡಿಸೈನ್ ಬಗ್ಗೆ ಮಾತನಾಡೋದಿದ್ರೆ ನೋಡಿ, ಡಿಸೈನ್ ವಿಷಯಕ್ಕೆ ಬಂದರೆ ಈ ಸ್ಕೂಟರ್ ಮಾಡರ್ನ್ ಲುಕ್ ನೀಡುತ್ತೆ. ಇದರಲ್ಲಿ LED ಹೆಡ್ಲೈಟು, ಟೈಲ್ ಲೈಟು ಮತ್ತೆ ಡಿಜಿಟಲ್ ಡಿಸ್ಪ್ಲೇ ಎಲ್ಲವೂ ಕೂಡ ಇದಾವೆ. ಸೀಟ್ ಕೂಡ ಫ್ಯಾಮಿಲಿ ಫ್ರೆಂಡ್ಲಿ ಆಗಿದ್ದು ಉದ್ದವಾದ ಸಿಂಗಲ್ ಪೀಸ್ ಸೀಟ್ ಇರೋದ್ರಿಂದ ಇಬ್ಬರು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಇನ್ನು ಮುಂದೆ ಫ್ಲಾಟ್ ಫ್ಲೋರ್ ಬೋರ್ಡ್ ಇರೋದ್ರಿಂದ ಬ್ಯಾಗ್ಗಳನ್ನು ಇಟ್ಕೊಳ್ಳೋದು ತುಂಬಾನೇ ಸುಲಭವಾಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೋರೇಜ್ ಬಗ್ಗೆ ಮಾತನಾಡೋದಿದ್ರೆ ಸ್ಟೋರೇಜ್ ಕೂಡ ಚೆನ್ನಾಗಿದೆ. ಸೀಟಿನ ಕೆಳಗೆ 27ರಿಂದ 33 ಲೀಟರ್ ಸ್ಟೋರೇಜ್ ಇದ್ದು ಹೆಲ್ಮೆಟ್ ಅಥವಾ ಸಣ್ಣ ಸಣ್ಣ ಬ್ಯಾಗ್ಗಳನ್ನು ನೀವು ಸುಲಭವಾಗಿ ಇಡಬಹುದು. ಅದೇ ತರ ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಿದ್ರೆ ತಂತ್ರಜ್ಞಾನದ ವಿಷಯದಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದ್ದು ಅದರಲ್ಲಿ ಸ್ಪೀಡು, ಬ್ಯಾಟರಿ ಲೆವೆಲ್, ರೇಂಜು ಮತ್ತೆ ಟ್ರಿಪ್ ವಿವರಗಳು ಸ್ಪಷ್ಟವಾಗಿ, ಟ್ರಿಪ್ ಡೀಟೇಲ್ಸ್ ಸ್ಪಷ್ಟವಾಗಿ ಕಾಣಿಸುತ್ತೆ. ಕೆಲವು ವೇರಿಯಂಟ್ಗಳಲ್ಲಿ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಕೂಡ ಇದೆ, ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ಮೊಬೈಲ್ ಆ್ಯಪ್ ಮೂಲಕ ನೀವು ಸ್ಕೂಟರ್ ಲೊಕೇಶನ್ನು, ಬ್ಯಾಟರಿ ಸ್ಟೇಟಸ್ಸು ಮತ್ತೆ ರೈಡ್ ಹಿಸ್ಟ್ರಿಯನ್ನ ಚೆಕ್ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನು ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ಕೇಳೋದು ರೇಟ್ ಎಷ್ಟು ಅಂತ. ನೋಡಿ, VX2 ಗೋ ಆರಂಭಿಕ ಎಕ್ಸ್ ಶೋರೂಮ್ ಬೆಲೆ ಸುಮಾರು 73,000ದಿಂದ 74,000 ರೂಪಾಯಿಯ ಆಸುಪಾಸಿನಲ್ಲಿದೆ. ಆದರೆ ನೀವು ಇಲ್ಲಿ ಗಮನಿಸಬೇಕಾದ ಅಂಶ, ನೀವು ಬ್ಯಾಟರಿಯನ್ನ ಬಾಡಿಗೆಗೆ ಪಡೆಯುವ ಬಾಸ್ ಸಿಸ್ಟಮ್ ಅನ್ನು ಆರಿಸಿಕೊಂಡ್ರೆ ಸ್ಕೂಟರ್ನ ಬೆಲೆ 44,990 ರೂಪಾಯಿಗೆ ಇಳಿಕೆ ಆಗ್ಬೋದು. ಇನ್ನು VX2 ಪ್ಲಸ್ ಇದರ ಪೂರ್ಣ ಬೆಲೆ ಬಂದು ಸುಮಾರು 95,000 ರೂಪಾಯಿನಷ್ಟಿದೆ. ನೀವೇನಾದ್ರೂ ಬಾಸ್ ಮಾದರಿಯಲ್ಲಿ ಇದನ್ನ ಪರ್ಚೇಸ್ ಮಾಡೋದಾದ್ರೆ ಇದು ಸುಮಾರು 69,990 ರೂಪಾಯಿ, ಅಂದ್ರೆ ಸುಮಾರು 70,000 ರೂಪಾಯಿಗೆ ದೊರೆಯಬಹುದು ಅಂತ ಹೇಳ್ಬೋದು. ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಬಾಸ್ ಸಿಸ್ಟಮ್. ನೋಡಿ, ನೀವು 45,000 ರೂಪಾಯಿನೋ ಅಥವಾ 70,000 ರೂಪಾಯಿನೋ ನೀಡಿದಾಗ ನೀವು ಕೇವಲ ಗಾಡಿಯನ್ನ ಮಾತ್ರ ಪರ್ಚೇಸ್ ಮಾಡ್ತೀರಿ, ಆದ್ರೆ ಬ್ಯಾಟ್ರಿಯನ್ನಲ್ಲ. ಬ್ಯಾಟ್ರಿಗೋಸ್ಕರ ನೀವು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತದ ಚಂದಾದಾರಿಕೆ ಅಥವಾ ಸಬ್ಸ್ಕ್ರಿಪ್ಷನ್ ಫೀಯನ್ನ ಅಥವಾ ಕಿಲೋಮೀಟರ್ ಆಧಾರಿತ ಶುಲ್ಕವನ್ನ, ಫೀಯನ್ನ ಕಂಪನಿಗೆ ಪೇ ಮಾಡಬೇಕಾಗುತ್ತೆ. ಇದರ ಅನುಕೂಲ ಏನು ಅಂತ ಹೇಳಿದ್ರೆ ಆರಂಭಿಕ ಬೆಲೆ ಕಡಿಮೆ ಆಗುತ್ತೆ ಮತ್ತು ಬ್ಯಾಟ್ರಿ ಹಾಳಾಯ್ತು ಅಂತ ಹೇಳಿದ್ರೆ ಕಂಪನಿ ಅದರ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೆ, ನಿಮಗೆ ಏನು ಟೆನ್ಷನ್ ಇರೋದಿಲ್ಲ ಅಂತ. ಇನ್ನು ಹೆಚ್ಚುವರಿ ವೆಚ್ಚ ಅಂತ ಹೇಳಿ ನೋಡೋದಿದ್ರೆ ಸ್ಕೂಟರ್ ಬೆಲೆಯ ಜೊತೆಗೆ ರಿಜಿಸ್ಟ್ರೇಷನ್ ಫೀಸು, ಆಮೇಲೆ ಇನ್ಶೂರೆನ್ಸು ಮತ್ತೆ ಹ್ಯಾಂಡ್ಲಿಂಗ್ ಫೀಸ್ ಅಂತ ಹೇಳ್ತೀವಲ್ಲ, ಅದೆಲ್ಲವೂ ಕೂಡ ಹೆಚ್ಚುವರಿ ಆಗಿರುತ್ತೆ, ಅದನ್ನು ನೀವು ಪೇ ಮಾಡಬೇಕು. ಇನ್ನು ಸಬ್ಸಿಡಿ ಅಂತ ಹೇಳಿ ನೋಡೋದಿದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಅದು ಬೇರೆ ಬೇರೆ ಆಗುವಂತ ಸಾಧ್ಯತೆಗಳಿರ್ತವೆ, ಬದಲಾವಣೆ ಆಗ್ಬೋದು. ಸೊ ಅದನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿ. ಸೊ ಇನ್ನೂ ಕೂಡ ನಿಮಗೆ ಚಾರ್ಜಿಂಗ್ ಅನ್ನೋದೇ ಕನ್ಸರ್ನ್ ಆಗಿದೆ. ತುಂಬಾ ದೂರ ಟ್ರಾವೆಲ್ ಮಾಡುವಾಗ ಚಾರ್ಜಿಂಗ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅನ್ನೋ ಪ್ರಶ್ನೆಗಳೆಲ್ಲ ಇದ್ರೆ ನೀವು ಯೋಚನೆ ಮಾಡಬೇಕು ಅಂತ ಇಲ್ಲ, ನೀವು ಟೆನ್ಷನ್ ಮಾಡಬೇಕು ಅಂತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನ ಕಂಪನಿಯು ಚಾರ್ಜಿಂಗ್ ನೆಟ್ವರ್ಕ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದೆ, ವಿಸ್ತರಿಸ್ತಾ ಇದೆ. ಇಂಡಿಯಾದಾದ್ಯಂತ, ಭಾರತದಾದ್ಯಂತ ಸಾವಿರಾರು ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅಲ್ಲದೆ ನೂರಾರು ಸರ್ವಿಸ್ ಸೆಂಟರ್ಗಳು ಕೂಡ ಇವೆ. ಹಾಗಾಗಿ ಲಾಂಗ್ ರೈಡ್ ಹೋಗುವಾಗ ಚಾರ್ಜಿಂಗ್ ಬಗ್ಗೆ ಏನು ಮಾಡೋದು ಅಂತ ಹೇಳುವಂಥ ಟೆನ್ಷನ್ ನಿಮಗೆ ಬೇಕಾಗಿಲ್ಲ. ಫ್ಯೂಚರ್ನಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳು ಜಾಸ್ತಿ ಆಗ್ತವೆಯೇ ಹೊರತು ಕಡಿಮೆ ಅಂತೂ ಆಗ್ಲಿಕ್ಕಿಲ್ಲ. ಸೊ ಹೀಗೆ ಅನೇಕ ಸೌಲಭ್ಯಗಳು ಇರೋದ್ರಿಂದ ನೀವು ಧೈರ್ಯವಾಗಿ EV ಖರೀದಿಯನ್ನ ಪರಿಗಣಿಸಬಹುದು. ನೋಡಿ, ನಾನು ಹೇಳ್ತೀನಿ, ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಅಲ್ಲ, ಮಾಹಿತಿಗೋಸ್ಕರ, ಎಜುಕೇಶನ್ ಪರ್ಪಸ್ಗೋಸ್ಕರ ಮಾತ್ರ ಈ ವಿಡಿಯೋ. ನೀವೇನಾದರೂ EV ಸ್ಕೂಟರನ್ನು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ಅದರ ಬಗ್ಗೆ ತಿಳ್ಕೊಳ್ಳಿ, ಶೋರೂಮ್ಗೆ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಅಲ್ಲಿ ವಿಚಾರಿಸಿ ಸಂಪೂರ್ಣ ಮಾಹಿತಿಯನ್ನು ಪಡೀರಿ. ಅದಾದ್ಮೇಲೆ ನಿಮಗೆ ಈ ಗಾಡಿ ಸೂಕ್ತ ಅಂತ ಹೇಳಿದ್ರೆ ಆಮೇಲೆ ನೀವು ಖರೀದಿಸೋದು ಒಳ್ಳೆಯದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಡೈಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Bosswala, be the boss.